ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಕವರ್ ಮಾಡ್ತಿರುವಂತ ಮೆಜಾರಿಟಿ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ. ನೋಡೋಣ ಯಾವೆಲ್ಲ ಇದಾವೆ ಅಂತ ತಿಳ್ಕೊಳ್ಳೋಣ ಒಂದೊಂದಾಗಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ವಿ ಆರ್ ಹ್ಯಾವಿಂಗ್ ಸಮ್ ಗ್ರೇಟ್ ಡೀಲ್ಸ್. ಟ್ರಂಪ್ ಅನೌನ್ಸಸ್ ಟ್ರೇಡ್ ಅಗ್ರಿಮೆಂಟ್ ವಿತ್ ಚೀನಾ. ಚೀನಾದ ಜೊತೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಇಲ್ಲಿ ಡೀಟೇಲ್ಸ್ ಏನು ಬಂದಿಲ್ಲ. ಇನ್ನು ಎಷ್ಟು ಟ್ಯಾರಿಫ್ ಇರುತ್ತೆ, ಯಾವ ಪ್ರಾಡಕ್ಟ್ ನ ಮೇಲೆ ಎಷ್ಟು ಏನು ಅಂತ. ಬಟ್ ಬಿಗ್ ಅನೌನ್ಸ್ಮೆಂಟ್ ಅಥವಾ ಬಿಗ್ ಡೀಲ್ ಫೈನಲೈಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಇವರು ಕೊಟ್ಟಿದ್ದಾರೆ. ಜೊತೆಗೆ ಇಂಡಿಯಾದ ಬಗ್ಗೆ ಕೂಡ ಹೇಳಿದ್ದಾರೆ. ನೋಡಬಹುದು, ಸೇಸ್ ವೆರಿ ಬಿಗ್ ಒನ್ ಕಮಿಂಗ್ ಅಪ್ ವಿತ್ ಇಂಡಿಯಾ. ತುಂಬಾ ದೊಡ್ಡ ಡೀಲ್ ಇಂಡಿಯಾದ ಜೊತೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇವತ್ತು ಇಲ್ಲಿ ಡೀಟೇಲ್ ಏನು ಬಂದಿಲ್ಲ, ಆದ್ರೆ ಸ್ವತಃ ಟ್ರಂಪ್ ಅವರ ನೋಡಬಹುದು, ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ಡ್ ಎ ಸೈನ್ ಟ್ರೇಡ್ ಅಗ್ರಿಮೆಂಟ್ ವಿತ್ ಚೀನಾ. ಈಗಾಗಲೇ ಫೈನಲೈಸ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಬಂದ ನಂತರ ಅಮೆರಿಕನ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡಿದರೆ, ಆಸ್ ಆಫ್ ನಾವು ನೋಡುವುದು 379 ಪಾಯಿಂಟ್ಸ್, 0.87% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಆ ನಂತರ ಕೂಡ ರ್ಯಾಲಿ ಕಂಟಿನ್ಯೂ ಆಗಿದೆ. ಆಸ್ ಆಫ್ ನಾವು 379 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 112 ಪಾಯಿಂಟ್ಸ್, 0.56% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಈಗ ತಾನೇ ಮಾರ್ಕೆಟ್ ಓಪನ್ ಆಗಿದೆ, ಇನ್ನು ಸಾಕಷ್ಟು ಸಮಯ ಇದೆ ಮಾರ್ಕೆಟ್ ಕ್ಲೋಸ್ ಆಗ್ಲಿಕ್ಕೆ. ಆಸ್ ಆಫ್ ನಾವು ಪಾಸಿಟಿವ್ ಇದೆ, ನೋಡೋಣ ಕ್ಲೋಸಿಂಗ್ ಎಷ್ಟಕ್ಕೆ ಇರುತ್ತೆ ಅಂತ. ಇನ್ನು ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡಿದರೆ ನೋಡಬಹುದು, ಇಂಡಿಯಾ ರೆಕಾರ್ಡ್ಸ್ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಇನ್ Q4 FY25, ಡೆಫಿಸಿಟ್ ನ್ಯಾರೋಸ್ ಟು 0.6%. ಕರೆಂಟ್ ಅಕೌಂಟ್ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ ಗಳು ಬಂದಿದೆ. Q4 ಅಲ್ಲಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಕಂಡು ಬಂದಿದೆ ಅನ್ನುವಂತ ಸುದ್ದಿ ಇದು. ಡಿಫಿಸಿಟ್ 0.6% ಕಂಡು ಬಂದಿದೆ. ಅಂದ್ರೆ ಹಿಂದಿನ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ 0.7 ಇತ್ತು, ಈಗ 0.6 ಬಂದಿದೆ. ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ ಡೆಫಿಸಿಟ್ ಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಸೆಂಟರ್ ಫ್ರೇಮಿಂಗ್ ಎ ಸಪರೇಟ್ PLI ಸ್ಕೀಮ್ ಫಾರ್ ಗಾರ್ಮೆಂಟ್ಸ್ ಟೆಕ್ಸ್ಟೈಲ್ ಮಿನಿಸ್ಟರ್ ಗಿರಿರಾಜ್ ಸಿಂಗ್. ಗಿರಿರಾಜ್ ಸಿಂಗ್ ಅವರು PLI ಸ್ಕೀಮ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಗಾರ್ಮೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗವರ್ನಮೆಂಟ್ ಸಪರೇಟ್ PLI ಸ್ಕೀಮ್ ರೂಲ್ಸ್ ಫ್ರೇಮ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಈಗಾಗಲೇ ನಾವು ಹಲವು PLI ಸ್ಕೀಮ್ ಗಳನ್ನ ನೋಡಿದ್ವಿ. ಅದು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಆಗ್ಬೋದು, EVಗೆ ಸಂಬಂಧಪಟ್ಟಂತೆ ಆಗ್ಬೋದು, ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು. ಈ ರೀತಿ ಸಾಕಷ್ಟು PLI ಸ್ಕೀಮ್ ಗಳು ಬಂದಿದ್ದಾವೆ. ಇವನ್ ಗಾರ್ಮೆಂಟ್ಸ್ ಇಂಡಸ್ಟ್ರಿಗೂ ಕೂಡ ಒಂದಷ್ಟು ಅಪ್ಡೇಟ್ಸ್ ಗಳು ಈ ರೀತಿಯಾಗಿ ಬಂದಿದ್ವು ಇದೆ. ಈಗಾಗಲೇ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲೂ ಕೂಡ PLI ಸ್ಕೀಮ್ ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ನ್ಯೂ ಸ್ಕೀಮ್ ತರ ಬಗ್ಗೆ ಡಿಸ್ಕಷನ್ಸ್ ನಡೀತಿರೋ ಬಗ್ಗೆ ಗಿರಿರಾಜ್ ಸಿಂಗ್ ಅವರು ಮಾತಾಡಿದ್ದಾರೆ. ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ. ಹಾಗೆ ಹಿಂದೆ ನಾನು ಹಲವು ಸಲ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬಗ್ಗೆ ಕವರ್ ಮಾಡಿದ್ದೀನಿ. ಈ ಸೆಗ್ಮೆಂಟ್ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುತ್ತೆ. ಕೆಲವು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ, ಕೆಲವು ವರ್ಷಗಳು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಹಾಗಾಗಿ ಸೈಕ್ಲಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹೆಚ್ಚು ಮಾಹಿತಿ ತಿಳ್ಕೊಂಡಷ್ಟು ನಾವಲ್ಲಿ ಒಳ್ಳೆ ಲಾಭವನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ತುಂಬಾನೇ ನಷ್ಟವನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗೆ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿಯ ರಿಸ್ಕಿ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು. ಅದು ನಮ್ಮ ರಿಸ್ಕ್ ಅನ್ನ ಒಂದಷ್ಟು ಕಡಿಮೆ ಮಾಡುತ್ತೆ. ಹಾಗಂತ ಝೀರೋ ಮಾಡೋದಿಲ್ಲ, ಬಟ್ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಯಾವುದೋ ಒಂದು ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಅತಿ ಹೆಚ್ಚು ರಿಸ್ಕ್ ಅನ್ನ ತರುತ್ತೆ. ಅದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಟಾಪ್ 1 or 2 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಟಾಪ್ ಅಲ್ಲಿರುವಂತಹ ಕಂಪನೀಸ್ ಮೋಸ್ಟ್ ಆಫ್ ದ ಟೈಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ. ಫಂಡಮೆಂಟಲಿ ಕೂಡ ಕಂಪೇರ್ ಟು ಸಣ್ಣ ಕಂಪನೀಸ್ಗೆ ಬೆಟರ್ ಇರುತ್ತೆ. ಹಾಗಾಗಿ ನಮ್ಮ ರಿಸ್ಕ್ ಕೂಡ ಒಂದಷ್ಟು ಕಡಿಮೆ ಆಗುತ್ತೆ. ಹಾಗೆ ಯೋಚನೆ ಮಾಡಿ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಬಟ್ ತುಂಬಾ ಸಣ್ಣ ಕಂಪನಿಗಳಿಗೆ ಹೋಗೋದು ತುಂಬಾನೇ ರಿಸ್ಕಿ ಆಗುತ್ತೆ. ಒಳ್ಳೆ ಲಾಭ ಬರ್ಬೋದು. ಕೆಲವು ಸಲ ಸಣ್ಣ ಕಂಪನೀಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಬಿಡುತ್ತೆ ಕಡಿಮೆ ದಿನದಲ್ಲಿ. ಆದ್ರೆ ಅದೇ ರೀತಿ ಫ್ಲಿಪ್ ಸೈಡ್ ನಮ್ಮ ಇನ್ವೆಸ್ಟ್ಮೆಂಟ್ 90% ಕೂಡ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬ್ಲೈಂಡ್ಲಿ ಮೂವ್ ಮಾಡೋದಕ್ಕೆ ಮುಂಚೆ. ಬಟ್ ಸರ್ಕಾರದಿಂದ ಈ ರೀತಿಯ ಸಪೋರ್ಟ್ ಬರೋದು ಇಂಡಸ್ಟ್ರಿಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಟಡಿ ಮಾಡೋದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಿತಿನ್ ಕಾಮತ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಬ್ಲಾಗ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳು ಅಲ್ಲಿದೆ. ಹಾಗೆ ಈ ಅನ್ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಇರುವಂತ ರಿಸ್ಕ್ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ. ಇವ್ರು ಹೇಳ್ತಾರೆ, ನೋಡ್ಬೋದು, ತುಂಬಾ ಜನ ಇನ್ವೆಸ್ಟರ್ಸ್ ಇಲ್ಲಿ
ಸುಲಭವಾಗಿ ಹಣವನ್ನ ಗಳಿಸಬಹುದು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಪ್ರಿ IPO ಕಂಪನೀಸ್ ಅಥವಾ IPOಗಾಗಿ ವೆಯ್ಟ್ ಮಾಡ್ತಿರೋಂತ ಕಂಪನೀಸ್ ಗಳಲ್ಲಿ ಒನ್ಸ್ ಲಿಸ್ಟ್ ಆದ್ರೆ ನಮ್ಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸುಲಭವಾಗಿ ಗಳಿಸಬಹುದು ಅನ್ನೋಂತ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿರುವಂತ ರಿಸ್ಕ್ ಅನ್ನ ಅವರು ಮಾರಿತಾರೆ ಅನ್ನೋಂತ ಮಾತನ್ನು ಕೂಡ ಹೇಳ್ತಾರೆ. ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ. ಇವನ್ HDB ಫೈನಾನ್ಷಿಯಲ್ ಸರ್ವಿಸಸ್ ನ IPO ಬಗ್ಗೆ ಕವರ್ ಮಾಡಿದಾಗ ಕೂಡ ಹೇಳಿದ್ದೆ. ಈ ಸೆಗ್ಮೆಂಟ್ ತುಂಬಾನೇ ರಿಸ್ಕಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಪ್ರಾಪರ್ ಆಗಿ. ಫಾರ್ ಎಕ್ಸಾಂಪಲ್, ನಾವು ಲಿಸ್ಟೆಡ್ ಕಂಪನಿ ಅಂತ ತಗೊಂಡ್ರೆ ಸೆಬಿಯ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅವುಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಕಂಪನಿ ಯಾವುದೇ ವಿಚಾರ ಇದ್ರೂ ಕೂಡ ಶೇರ್ ಹೋಲ್ಡರ್ಸ್ಗೆ ತಿಳಿಸಬೇಕಾಗುತ್ತೆ. ಬಟ್ ಇಲ್ಲಿ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂತಂದ್ರೆ ಆ ರೀತಿಯ ಸ್ಟ್ರಿಕ್ಟ್ ರೂಲ್ಸ್ ಇಲ್ವೇ ಇಲ್ಲ. ನಾವು HDB ಫೈನಾನ್ಷಿಯಲ್ ಸರ್ವಿಸಸ್ ನೋಡಿದ್ವಿ ಈಗಾಗಲೇ. ಗ್ರೇ ಮಾರ್ಕೆಟ್ ಅಲ್ಲಿ ಏನು ಪ್ರೈಸ್ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಮೋರ್ ದನ್ 40% ಬಿಲೋ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಮಾಡಿದ್ದಾರೆ. ಆ 40% ಅಪ್ ಆಗ್ಬೇಕು ಅಂತಂದ್ರೆ ಗೊತ್ತಿಲ್ಲ ಎಷ್ಟು ದಿನ ಬೇಕು ಅಂತ. ಅದೇ ರೀತಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳು ಮುಂಚೂಣಿಯಲ್ಲಿದ್ದಾವೆ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ. ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಬಹುದು. ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತಂದ್ರೆ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಪ್ರೈಸ್ ಡಿಸ್ಕವರಿ ಬಗ್ಗೆ ಪ್ರಾಪರ್ ಇರೋದಿಲ್ಲ. ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ವಾಲ್ಯೂಮ್ಸ್ ಯಾಕಡೆ ರೈಸ್ ಆಗುತ್ತೋ ಆ ರೀತಿ ಪ್ರೈಸ್ ಮೂವ್ ಆಗುತ್ತೆ. ಇನ್ ಕೇಸ್ ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಸ್ಟಾಕ್ ಕೆಳಗಡೆ ಹೋಗುತ್ತೆ, ಬೈಯರ್ಸ್ ಜಾಸ್ತಿ ಬಂದ್ರೆ ಮೇಲ್ಗಡೆ ಹೋಗುತ್ತೆ, ಈ ರೀತಿ ಆಗುತ್ತೆ. ಆದ್ರೆ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಬೇರೆ ತರನೇ ಇರುತ್ತೆ ಪರಿಸ್ಥಿತಿ. ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಜೊತೆಗೆ ಮೆಜಾರಿಟಿ ಪ್ಲಾಟ್ಫಾರ್ಮ್ಸ್ ಏನಿದಾವೆ ಅನ್ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ತಾರೆ. ಅನ್ಲಿಸ್ಟೆಡ್ ಶೇರ್ಸ್ ಅನ್ನ ಹ್ಯಾಂಡಲ್ ಮಾಡುವಂತ ಪ್ಲಾಟ್ಫಾರ್ಮ್ಸ್ ಅನ್ರೆಗ್ಯುಲೇಟೆಡ್. ಜೊತೆಗೆ ಇಲ್ಲಿ ಲಿಕ್ವಿಡಿಟಿಯ ಸಮಸ್ಯೆ ಕೂಡ ಇರುತ್ತೆ. ನೀವು ಬೈ ಮಾಡಕ್ ಹೋದಾಗ ಯಾರು ಸೆಲ್ಲರ್ಸ್ ಇರದೇ ಇರಬಹುದು, ನೀವು ಸೆಲ್ ಮಾಡಕ್ ಹೋದಾಗ ಯಾರು ಬೈಯರ್ಸ್ ಇರದೇ ಇರಬಹುದು. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಒನ್ಸ್ ಎಂಟರ್ ಆದ್ರೆ ಎಕ್ಸಿಟ್ ಆಗೋಕೆ ಆಗೋದಿಲ್ಲ, ಯಾಕಂದ್ರೆ ಯಾರು ಬೈಯರ್ಸ್ ಇರೋದಿಲ್ಲ. ಆ ರೀತಿಯ ರಿಸ್ಕ್ ಕೂಡ ಇರುತ್ತೆ. ಈಗಾಗಲೇ ಹಲವು ಅನ್ಲಿಸ್ಟೆಡ್ ಶೇರ್ಗಳು ಸಾಕಷ್ಟು ಸುದ್ದಿ ಮಾಡ್ತವೆ. NSE ಆಗ್ಬೋದು, CSK, ಬೋಟ್, ಓಯೋರೋಮ್ಸ್, ಈ ರೀತಿ ಇವುಗಳನ್ನೆಲ್ಲ ಮೆನ್ಷನ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಕಮಿಷನ್ಸ್ ಕೂಡ ಹೈ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ಅನ್ಲಿಸ್ಟೆಡ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಅದು ಕೂಡ ಒಂದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಈ ಎಲ್ಲ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳದೆ ಟ್ರಾಪ್ ಆಗ್ತಾರೆ ಅನ್ನೋಂತ ಮಾಹಿತಿಯನ್ನ ಇವರು ಹಂಚ್ಕೊಂಡಿದ್ದಾರೆ. ಬೇಕಿದ್ರೆ ಒಂದ್ಸಲ ಟ್ವಿಟರ್ ಪೇಜ್ ಅಲ್ಲಿ ಇನ್ನು ಚೆಕ್ ಮಾಡ್ಕೊಳ್ಬಹುದು. ಇದರಲ್ಲೂ ಕೂಡ ಸಾಕಷ್ಟು ಮಾಹಿತಿ ಇದೆ ಈ ಆರ್ಟಿಕಲ್ ಅಲ್ಲೂ ಕೂಡ. ಒಟ್ಟಿನಲ್ಲಿ ಹೆವಿ ರಿಸ್ಕ್ ಇರುತ್ತೆ ಅನ್ಲಿಸ್ಟೆಡ್ ಸ್ಟಾಕ್ಸ್. ಅದನ್ನ ಅರ್ಥ ಮಾಡ್ಕೊಂಡು ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಾನಂತೂ ಇಲ್ಲಿವರೆಗೂ ಯಾವುದೇ ರೀತಿಯ ಅನ್ಲಿಸ್ಟೆಡ್ ಶೇರ್ ಅನ್ನ ಹೋಲ್ಡ್ ಮಾಡ್ತಿಲ್ಲ. ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ಟೊರೆಂಟ್ ಫಾರ್ಮಾ ಬಗ್ಗೆ ಒಂದು ಸುದ್ದಿ ಬಂದಿದೆ. ಟೊರೆಂಟ್ ಫಾರ್ಮಾ ಕ್ಲೋಸಸ್ ಇನ್ ಆನ್ JB Chem ಲೈಕ್ಲಿ ಫಾರ್ 2.4 ಬಿಲಿಯನ್ ಬೈಔಟ್. JB ಕೆಮಿಕಲ್ಸ್ ಅಲ್ಲಿ ಟೊರೆಂಟ್ ಫಾರ್ಮಾ ಸ್ಟೇಕ್ ಬೈ ಮಾಡಬಹುದು ಅಂತ. ಎಸ್ಪೆಷಲಿ ಇಲ್ಲಿ KKR ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದೆ 47.84% ಅನ್ನ. ಇದನ್ನ ಟೊರೆಂಟ್ ಫಾರ್ಮಾ ತಗೊಳ್ಬಹುದು ಅನ್ನುವಂತ ಸುದ್ದಿ ಇದೆ ನೋಡಬಹುದು. ಟೊರೆಂಟ್ ಫಾರ್ಮಾ is in advanced discussions with private equity group KKR to buy JB Chemicals and Pharmaceuticals almost 10 months after their initial discussions fell through. ಈ ಹಿಂದಿನಿಂದ ಕೂಡ ಇದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಇನ್ನು ಫೈನಲೈಸೇಷನ್ ಆಗಿಲ್ಲ. ಬಹುಶಃ ಅಡ್ವಾನ್ಸ್ಡ್ ಡಿಸ್ಕಷನ್ಸ್ ಈಗ ನಡೀತಾ ಇದೆ ಅನ್ನೋಂತ ಅಪ್ಡೇಟ್ ಬಂದಿದೆ, ನೋಡೋಣ. ಇನ್ನು ನೆಸ್ಲೆ ಇಂಡಿಯಾ ಶೇರ್ ಅಲ್ಲಿ ಇವತ್ತು ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು. ಬಟ್ ಕ್ಲೋಸಿಂಗ್ ಏನಂತ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಅಂದ್ರೆ ನಾರ್ಮಲ್ ಆಗಿ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಕಂಪನಿ ಬೋನಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು. ನಿನ್ನೆ ಕೂಡ 1% ಅಪ್ ಆಗಿತ್ತು. ಇವತ್ತು ಅಪ್ ಆದ್ರೂ ಕೂಡ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಮೋರ್ ದನ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಸ್ಲೆ ಇಂಡಿಯಾ ಶೇರ್ ಅಲ್ಲಿ. ನಂತರ HCL ಇವತ್ತು 15 ರೂಪೀಸ್ ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಹಾಗೆ ರೆಕಾರ್ಡ್ ಡೇಟ್ ಆಗಿ ಆಗಸ್ಟ್ 21 ಸೆಲೆಕ್ಟ್ ಮಾಡಿದೆ ಕಂಪನಿ. ಅಂದ್ರೆ ಆಗಸ್ಟ್ 21ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ HCL ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 15 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ನಂತರ ICICI ಬ್ಯಾಂಕ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ICICI ಬ್ಯಾಂಕ್ ಟು ಅಕ್ವೈರ್ 2% ಮೋರ್ ಸ್ಟೇಕ್ ಇನ್ ICICI ಪ್ರುಡೆನ್ಶಿಯಲ್ AMC. ICICI ಪ್ರೋ ನಲ್ಲಿ ICICI ಬ್ಯಾಂಕ್ 2% ಸ್ಟೇಕ್ ಅನ್ನು ಅಕ್ವೈರ್ ಮಾಡ್ಕೊಳ್ಬಹುದು ಅನ್ನುವಂತ ಸುದ್ದಿ ಬಂದಿದೆ. ಹೀಗೆ ಇದು ಅನ್ಲಿಸ್ಟೆಡ್ ICICI ಪ್ರುಡೆನ್ಶಿಯಲ್ AMC ಇನ್ಶೂರೆನ್ಸ್ ಲಿಸ್ಟೆಡ್ ಕಂಪನಿ, ಬಟ್ AMC ಅನ್ಲಿಸ್ಟೆಡ್. ಮುಂದಿನ ದಿನಗಳಲ್ಲಿ ಲಿಸ್ಟ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಕಂಪನಿ ಇಟ್ಕೊಂಡಿದೆ. ನಂತರ HDB ಫೈನಾನ್ಷಿಯಲ್ ಸರ್ವಿಸಸ್ ನ IPO ಇವತ್ತು ಕ್ಲೋಸ್ ಆಗಿದೆ. 17x ಸಬ್ಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 17 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. GMP ಅಂತ ದೊಡ್ಡ ಮಟ್ಟದಲ್ಲಿಲ್ಲ, 7% ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. NII ಪೋರ್ಷನ್ ಅಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಬಂದಿದೆ. ಆಲ್ಮೋಸ್ಟ್ 10 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಟೇಲ್ ಅಲ್ಲಿ 1.4 ಟೈಮ್ಸ್ ಇದೆ. ರಿಟೇಲ್ ಅಲ್ಲಿ ಅಷ್ಟು ದೊಡ್ಡ ಬೇಡಿಕೆ ಕಂಡು ಬಂದಿಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಪ್ರೀಮಿಯಂ ಕಡಿಮೆ ಇತ್ತು. ಹಾಗಾಗಿ ರಿಟೇಲ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಜೊತೆಗೆ 4-5 IPOಗಳು ಒಂದೇ ವಾರ ಓಪನ್ ಇದ್ದು, ಅದು ಕೂಡ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಪ್ಲೈ ಮಾಡ್ಲಿಕ್ಕೆ. ಯಾಕಂದ್ರೆ ಯಾವುದೋ ಒಂದು IPO ಅಪ್ಲೈ ಮಾಡಿದ್ರೆ ಇನ್ನೊಂದು IPO ಅಪ್ಲೈ ಮಾಡಕ್ಕೆ ದುಡ್ಡಿರೋದಿಲ್ಲ ಕೆಲವು ಸಲ. ಹಾಗಾಗಿ ರಿಟೇಲ್ ಪೋರ್ಷನ್ ಅಲ್ಲಿ 1.4 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ನಂತರ VRL ಲಾಜಿಸ್ಟಿಕ್ಸ್ ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ಜುಲೈ 4ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೋನಸ್ ಶೇರ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಜುಲೈ 4ನೇ ತಾರೀಕು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ. ಜೊತೆಗೆ ಸೋಮವಾರ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. ನಂತರ ವಾರಿ ಎನರ್ಜೀಸ್ ಕೂಡ ಒಂದೊಳ್ಳೆ ಸುದ್ದಿಯನ್ನ ಕೊಟ್ಟಿದೆ ಇವತ್ತು.
ನೋಡುವುದು ವಾರಿ ಎನರ್ಜೀಸ್ ಯುಎಸ್ ಆರ್ಮ್ ಬ್ಯಾಕ್ಸ್ 540 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಫ್ರಮ್ ಅಮೆರಿಕನ್ ಡೆವಲಪರ್. 540 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಸಿಕ್ಕಿದೆ ಯುಎಸ್ ಅಲ್ಲಿ. ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ. ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ವಾರಿ ಎನರ್ಜೀಸ್ ಅಲ್ಲಿ. ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ಇವತ್ತು 1397 ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ. ಡಿಎಸ್ 588 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಎಫ್ಐಎಸ್ ಒಳ್ಳೆ ಬೈಂಗ್ ಅನ್ನು ಮಾಡಿದ್ರೆ ಡಿಎಸ್ ಇವತ್ತು ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.